ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಇವತ್ತವರ ಆತ್ಮೀಯರೇ, ಈ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ರೀತಿಯಾಗಿ ಸಾಕಷ್ಟು ಮುಖದಿಂದ ಸಾಕಷ್ಟು ವೈವಿಧ್ಯಮಯವಾಗಿ ಮಾತಾಡಿದ್ದನ್ನು ನಿಮ್ಮ ಜೊತೆಗೆ ಸಾಕಷ್ಟು ಸಲ ನಾನು ಚರ್ಚೆ ಮಾಡಿದ್ದೇನೆ. ಆದರೆ ಇವತ್ತು ವಿಷ್ಣುಮೂರ್ತಿ ಭಟ್ ಅನ್ನುವಂಥವ್ರು, ಇವರು ಅಲ್ಲಿಯ ಮಂಜುನಾಥ ಸ್ವಾಮಿಯ ಪೂಜಾರಿಗಳು ಒಂದು ಕಾಲದಲ್ಲೇ, ಅಲ್ಲಿ ಸ್ಥಾನಿಕರು, ಅಲ್ಲೆಲ್ಲ ನಡೆದಂಥ ಘಟನೆಗಳ ಬಗ್ಗೆ ಜೀವಂತ ಸಾಕ್ಷಿಗಳು. ಸ್ವತಃ ಪದ್ಮಲತಾಳ ಒಂದು ಹತ್ಯೆ ಕೇಸ್ನಲ್ಲಿ ಈ ಒಂದು ರಿಪೋರ್ಟ್ ಮಾಡಿದವರು ಪೊಲೀಸರು ಅವರ ರಿಪೋರ್ಟನ್ನು ಒಪ್ಪಿಕೊಳ್ಳದೇ ಇದ್ದಾಗ ತಾವಾಗಿ ಹೋರಾಟ ಮಾಡಿದ್ದನ್ನು ಸೇರಿದಂಥವರು, ಜೊತೆಗೆ ಅಲ್ಲಿಯ ಪ್ರತಿಯೊಂದು ಘಟನೆಗಳನ್ನು ಈ ಎಳೆಯಾಗಿ ಬಿಡಿಸಿಡುವಂಥವ್ರು. ಅವ್ರ ಮಾತುಗಳನ್ನು ಕೇಳಿದರೆ 1970ರಿಂದಲೇ ಇದು ಸ್ಟಾರ್ಟ್ ಅದ ಅನ್ನುವಂಥದ್ದು. ಅವ್ರು ಇತ್ತೀಚಿನ ಒಂದು ವಿಡಿಯೋ ನೋಡ್ತಾ ಇದ್ದಾಗ ಗಮನಕ್ಕೆ ಬಂದಿದ್ದೇನಪ್ಪ ಅಂತಂದರೆ, ಅಲ್ಲಿ ನಡೆದಂಥ ಪ್ರತಿಯೊಂದು ಘಟನೆಗಳ ಬಗ್ಗೆ ಅವರಿಗೆ ಸಾಕ್ಷ್ಯ ಇದ್ದಾರೆ, ಬಟ್ ಅದು ಸ್ಟ್ಯಾಂಡ್ ಆಗ್ತಾ ಇಲ್ಲ, ನಿಲ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಸ್ವತಃ ಪದ್ಮಲತಾ ಅನ್ನುವ ಆ ಹುಡುಗಿಯನ್ನು ನಮ್ಮ ಹರ್ಷೇಂದ್ರ ಹೆಗ್ಡೆ, ವೀರೇಂದ್ರ ಹೆಗ್ಡೆ ಅವ್ರ ತಮ್ಮ ಮತ್ತು ಇನ್ನೊಬ್ಬರು ಪ್ರಿನ್ಸಿಪಾಲ್ ತಗೊಂಡು ಹೋದರು. ನಂತರದಲ್ಲಿ ಅವ್ರು ಹೆಣವಾದ್ರು ಅಂತ ನೇರ ಆರೋಪ ಮಾಡ್ತಾರೆ ಅವರು. ನಂತರ ಮುಚ್ಚೋಗಿದ್ದು ವೇದವಲ್ಲಿ ಸಲುವಾಗಿ ಸತ್ನಿಗಳು ಅಂತ ಹೇಳುವಂಥದ್ದು, ವೇದವಲ್ಲಿ ಅವರನ್ನು ಹೇಗೆ ಸುಟ್ಟರು, ಸೀಮೆ ಎಣ್ಣೆ ಹಾಕಿ ಅನ್ನುವಂಥ ವಿವರಣೆ ಕೊಡ್ತಾ ಇದ್ದಾರೆ. ಇವೆಲ್ಲ ಘಟನೆಗಳು ಗಮನಿಸಿದಾಗ ಇನ್ನುಳಿದ ಅನೇಕ ಘಟನೆಗಳು, ಆನೆ ಮಾವತ ತಂಗಿ ಅವ್ರ ಹತ್ಯೆ ಬಗ್ಗೆ ಎಲ್ಲರೂ ವಿವರಿಸಿದಾಗ, ಅವರ ಅನೇಕ ಘಟನೆಗಳನ್ನು ಬಿಡಿಯಾಗಿ ಹೇಳಿದಾಗ ಸಹಜವಾಗಿ ಯಾರಿಗಾದರೂ ಅನಿಸ್ತದೆ, ಏನಪ್ಪ ಎಷ್ಟು ಭೀಕರ ಇದು ಅಂತೆ. ಸೌಜನ್ಯ ಹೇಳೋದಂತೂ ಎಲ್ಲರೂ ಕೇಳಿದ್ದಾರೆ, ಯಾವ ರೀತಿ ಆಗ್ಯದ ಏನು ಅನ್ನುವಂಥದ್ದು. ಸೌಜನ್ಯ ಹತ್ಯೆ ಆಗಿರ್ಬೋದು, ವೇದವಲ್ಲಿಯದಾಗಿರ್ಬೋದು, ಪದ್ಮಲತಾ ಅವ್ರದವರಾಗಿರ್ಬೋದು, ಆನೆ ಮಾವತಂದಾಗಿರ್ಬೋದು, ಅದೇ ಕಾಲಕ್ಕೆ ಅವ್ರ ತಂಗಿಯದಾಗಿರ್ಬೋದು, ಎಲ್ಲರೂ ಯಾವ ರೀತಿಯಾಗಿ ಮುಚ್ಚಾಕಿದ್ರು. ಮತ್ತು ಇವತ್ತು ನಮ್ಮ ಒಂದು ಅತ್ಯಂತ ಜ್ವಲಂತ ಸಾಕ್ಷಿ ಈ ಭೀಮ ಬಂದಾಗ 164 ಅಡಿಯಲ್ಲಿ ಏನು ಸತ್ಯಗಳನ್ನ ಹೇಳಿದ್ದ, ಅವಳ ವಿರುದ್ಧ ಉಲ್ಟಾ ಹೊಡೆದದ್ದು ನಮ್ಮ ಕರ್ಮದ ನಡೆದದು. ಅದು SITಯನ್ನು ಮುಂದಿಟ್ಟುಕೊಂಡು ಮಾಡಿದಂಥದ್ದು. ಯಾವ SIT ಈ ಹೆಣಗಳನ್ನು, ಹೂತು ಹೆಣಗಳನ್ನು, ಮೂಳೆಗಳನ್ನು, ಅಸ್ಥಿಪಂಜರಗಳನ್ನು ಹುಡುಕಿ ತೆಗೆದು ಸತ್ಯ ಹೇಳಬೇಕು ಜಗತ್ತಿಗೆ ಅಂತ ಆರಂಭ ಆಗಿತ್ತು. ಕೊನೆಗೆ ಆ SIT ಈ ಭೀಮ ಮತ್ತು ಇವ್ರ ಜೊತೆಗೆ 6 ಜನ ಇವರ ಈ ಆರೋಪಿಗಳು ಸುಳ್ಳುಗಾರರು ಅಂತ ಮಟ್ಟಿಗೆ ತಂದು ನಿಲ್ಲಿಸಿದ್ದನ್ನು ಇವತ್ತು ನಾವು ನೋಡಿದ್ದೇವೆ. ಅಂದರೆ ಯಾವ ರೀತಿಯಾಗಿ ಅಲ್ಲಿಯ ಘಟನೆಗಳನ್ನು ಮುಚ್ಚಾಕುವಂಥ ಪ್ರಯತ್ನ ನಡೀತಾ ಇದೆ, ಸತ್ಯವನ್ನು ಹುಗದು ಹಾಕುವಂಥ ಪ್ರಯತ್ನ ನಡೀತಾ ಇದೆ ಅನ್ನೋದು ನಮ್ಮ ಕರ್ಮಲ್ಲಿ ಇತ್ತೀಚೆಗೆ ನಡೆದಂಥದ್ದು ಇದು. ಮತ್ತು ಅದು ಇವತ್ತು ಡಿಜಿಟಲ್ ಮೀಡಿಯಾ ಪ್ರತಿ ಕ್ಷಣದ ವಿವರಣೆಗಳನ್ನು ಸಹಿತ ಅಲ್ಲಿ ಯೂಟ್ಯೂಬರ್ಸ್ಗಳು ಹಿಡಿದಿರ್ತಾ ಇದ್ದಾರೆ. ಸರಿ, ಅಷ್ಟೆಲ್ಲ ಮಾಡಿದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಾವು ಇನ್ನೂ ಇದರ ಮೂಲ ಯಾರಿದ್ದಾರೆ ಅವ್ರನ್ನ ಕರೆಸಿ ಎನ್ಕ್ವೈರಿ ಮಾಡಿ ತನಿಖೆ ಮಾಡುವಂಥ ಕೆಲಸ ಇವತ್ತಿಗೂ ಆಗಿಲ್ಲ. ಯಾರು ತನಿಖೆ ಮಾಡಿರಿ ಅಂತ ಆರೋಪ ಮಾಡಿ ಈ ಹೋರಾಟವನ್ನು ಕಳೆದ 13 ವರ್ಷಗಳನ್ನು ಮಾಡ್ತಾ ಬಂದಿದ್ದಾರೋ, ತೆಮ್ರೋಡಿ ಮತ್ತು ಈ ಒಂದು 2-3 ವರ್ಷ ಮಾಡ್ತಾ ಬಂದಿದ್ದಾರೋ ಈ ಮಟ್ಟನವರು ಇವತ್ತು ಅವರ ಆರೋಪಿ ಆಗ್ತಾ ಇದ್ದಾರೆ. ಒಡನಾಡಿ ಸಂಸ್ಥೆಯವ್ರ ಸಹಿತ ಇವತ್ತು ಆರೋಪಿ ಆಗ್ತಾ ಇದ್ದಾರೆ. ಒಡನಾಡಿ ಸಂಸ್ಥೆ ನಿಜವಾಗಿ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದೆ. ಚಿಕ್ಕ ಕೆಂಪಮ್ಮನ ಇಂಟರ್ವ್ಯೂನ ತೆಗೆದುಕೊಂಡು ಹಾಕಿದ್ರು, ಬೇರೆಯವರು ಹಾಕಿದರು. ಸ್ವತಃ ಹೆಣ್ಮಗಳು ನೋಡಿದ್ಲು, ಸೌಜನ್ಯಾಳ ನಾನು ನೋಡಿದ್ದೀನಿ ಅಂತ ಇವತ್ತು ಹೇಳ್ತಾ ಇದ್ದ. ಅದನ್ನು ಸಹಿತ ಮುಚ್ಚಾಕುವಂಥದ್ದು, ಅವಳನ್ನು ಖರೀದಿ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರೆ, ಖರೀದಿ ಸಿಗದೇ ಇದ್ದಾಗ ಅವಳನ್ನು ಆರೋಪಿಯನ್ನಾಗಿ ಮಾಡುವಂಥ ಈ ಎಲ್ಲ ಘಟನೆಗಳನ್ನು ನಾವು ಗಮನಿಸೋದಾಗ ವಿಷ್ಣು ಮೂರ್ತಿ ಭಟ್ ಆಗಿರ್ಬೋದು, ಜೊತೆಗೆ ನಮ್ಮ ವಿಠಲ್ಗೌಡ ಆಗಿರ್ಬೋದು, ಈ ವಿಶೇಷವಾಗಿ ಅದರಲ್ಲೂ ಮಟ್ಟನವರ ತೆಮ್ರೋಡಿ, ಇವರೆಲ್ಲರೂ ಇನ್ನೂ ಅನೇಕರಿದ್ದಾರೆ. ಅಲ್ಲಿ ಸ್ಥಾನಿಕರು ಸಾಕಷ್ಟು ಧ್ವನಿ ತೆಗಿತಾ ಇದ್ದಾರೆ. ಅದರ ಧ್ವನಿಗಳನ್ನು ಸಹಿತ ಮುಚ್ಚಾಕುವಂಥ ಪ್ರಯತ್ನ, ಅನೇಕರು ತಮ್ಮ ಜೀವದ ಭಯದಿಂದ ಧ್ವನಿಯನ್ನು ಸಹಿತ ಹೊರಗೆ ಹಾಕದಿದ್ದಾಗ, ಅದೇ ಆರಂಭದಲ್ಲಿ ನಮ್ಮ ಈ ಭೀಮ ಇದೇ ಮಾತನ್ನು, ನಾ ಭಯದಿಂದ ಊರು ಬಿಟ್ಟು ಹೋಗಿದ್ನಿ,
ಇವತ್ತು ನನಗೆ ಯಾವ ಭಯ ಇಲ್ಲ, ನಾನು ಸತ್ಯ ಹೇಳಿಕ್ಕೆ ಬಂದೀನಿ ಅಂತ ಹೇಳಿದ ಅವ್ನು ಕೊನೆಗೆ ಮತ್ತೆ ಅದೇ ಸುಳ್ಳು ಅಂತ ಹೇಳ್ತಾ ಇದ್ದಾನೆ. ಇವೆಲ್ಲ ಗಮನಿಸಿದಾಗ ಎಷ್ಟು ಭೀಕರಿರಬೇಕಿದ್ರು ಹಿಂದಿದ್ದಂಥವ್ರು, ಈ ಎಲ್ಲ ಘಟನೆಗಳ ಹಿಂದಿದ್ದಂಥವ್ರು ಹೇಗಿರಬೇಕು ಅನ್ನೋದನ್ನು ಇವತ್ತು ಸರ್ಕಾರ ಸಹಿತ ಯೋಚನೆ ಮಾಡಬೇಕಾಗಿದೆ. ದುರಂತ ಅಂದರೆ ಸರ್ಕಾರಗಳ ಸಹಿತ ಅದರ ಬಗ್ಗೆ ವಿಚಾರ ಮಾಡಲಾರ್ದ ಸ್ವತಃ ಉಪಮುಖ್ಯಮಂತ್ರಿ ಒಬ್ಬ ಜವಾಬ್ದಾರಿಯುತ ಜಾಗದಲ್ಲಿದ್ದ ಡಿ ಕೆ ಶಿವಕುಮಾರ್ ಅವರು ಇದನ್ನು ಷಡ್ಯಂತ್ರ ಅಂತ ಕರೀತಾರೆ. ಇದನ್ನು ಗಂಭೀರವಾಗಿ ನಮ್ಮ ಗೃಹ ಮಂತ್ರಿಯವರು ಸೀರಿಯಸ್ ಆಗಿ ತೆಗೆದುಕೊಳ್ಳಾರ್ದ ಜಲ್ದಿ ಮುಗಿಸಪ್ಪ ಇದನ್ನಂತ. ಅಲ್ಲ ರೀ, ನಿರಂತರವಾಗಿ ಸ್ವತಃ ನಿಮ್ಮ VS ಉಗ್ರಪ್ಪನವರು ಒಂದು ನೀವು ತನಿಖೆಗೆ ಅವರಿಗೆ ಹೆಚ್ಚಿದ್ರಿ ಕಾಂಗ್ರೆಸ್ ಪಾರ್ಟಿ ಇದ್ದಾಗ 2013-17 ಸಮಯದಲ್ಲಿದ್ದಾಗ ಅವ್ರ ರಿಪೋರ್ಟ್ ಸಹಿತ ನೀವು ನಂಬುದಿಲ್ಲ ಅಂದರೆ ಇದರ ಅರ್ಥ ಏನು? ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ 477 ಅಲ್ಲಿ ಅನಾಥ ಸಾವುಗಳು ಆಗಿದ್ದಾವೆ, ಅಪರಿಚಿತ ಸಾವುಗಳಾಗಿದ್ದಾವೆ, ಪ್ರತಿ ವರ್ಷ 100ಕ್ಕೂ ಮೇಲ್ಪಟ್ಟ ಅಪರಿಚಿತ ಸಾವುಗಳು ಆಗ್ತಾಯಿದ್ದಾವೆ ಅಂತ ಹೇಳ್ತಾ ಇದ್ದ ರಿಪೋರ್ಟ್ ಇದ್ದಾವೆ. ಸ್ವತಃ ಒಂದು ಕಡೆ ಉಲ್ಲೇಖ ಮಾಡ್ತಾ ಇದ್ದಾರೆ VS ಉಗ್ರಪ್ಪನವರು ತಮ್ಮ ವರದಿಯಲ್ಲಿ. ಇಂತಹ ಘಟನೆಗಳು ಈವನ್ ಬಾಲಾಜಿ ಅಂದರೆ ತಿರುಮಲದ ಸಹಿತ ಆಗೋದಿಲ್ಲ, ಅಷ್ಟೊಂದಿಲ್ಲ. ತಾವು ಸ್ವರ್ಗಕ್ಕೆ ಹೋಗಿಸಲು ತಮ್ಮ ಸ್ವಜೀವನ ಬಿಡ್ಲಿಕ್ಕೆ ಬರ್ತಾರ, ಇಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ತಾರ ಅಂತ ಪ್ರಶ್ನೆ ಮಾಡಿದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಇಷ್ಟೆಲ್ಲವೂ ಇದ್ದು ಇವತ್ತಿಗೂ ನಾವು ಈ ಹತ್ಯೆ ಮಾಡಿದವರನ್ನ ಸಮೀಪ ಹೋಗೋಕ್ಕಾಗ್ತಾ ಇಲ್ಲ. ಅದೆಲ್ಲ ಇಟ್ಕೊಂಡು ಸಹಿತ ಇವತ್ತು SIT ಅಂತ ಒಂದು ದೊಡ್ಡ ಸಂಸ್ಥೆಯನ್ನು ನೇಮಿಸಿ ಅದರ ಮೂಲಕ ಸತ್ಯ ಹೊರಗೆ ಬರಲಿ ಅಂತೇಳಿ ಅದಕ್ಕೆಲ್ಲ ಒಂದು ಏನಪ್ಪ ಅಂದರೆ ಇವನ್ನ ಪೊಲೀಸ್ ಠಾಣೆ ಅಧಿಕಾರ ಸಹಿತ ಅವ್ರಿಗೆ ಕೊಟ್ಟಿದ್ದು. ಇಷ್ಟೆಲ್ಲ ಇದ್ದರೂ ಸಹಿತ ಕೊನೆಗೆ ಎಲ್ಲಿ ಬಂದು ಹಚ್ಚಿದ್ರಪ್ಪ ಅಂತಂದ್ರಲ್ಲ SIT ಅವರು ಮಧ್ಯಂತರ ವರದಿ ಪ್ರಕಾರ ಈ 6 ಜನರ ಇವರ ಆರೋಪಿಗಳು, ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಅಲ್ಲೇನು ಅಂಥದ್ದಿಲ್ಲ, ಇವ್ರು ಯಾರನ್ನ ಆರೋಪ ಮಾಡ್ತಾರೋ ಅವ್ರು ಆ ರೀತಿ ಇಲ್ಲ ಅನ್ನುವಂಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಇವರಿಗೆ ಇವತ್ತು ಏನಪ್ಪ ಅಂತಂದ್ರೆ 6 ಜನರು ನಾವು ಎನ್ಕ್ವೈರಿ ಮಾಡ್ತೀವಿ ನಮಗೆ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ತಿಮ್ಮರೋಡಿ ಅವರು ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ. ನಾವು ಆರೋಪ ಮಾಡಿದವರಪ್ಪ, ನಮ್ಮ ತನಿಖೆ ಮಾಡಿ ನೀವು ಅದು ಸುಳ್ಳಾದ್ರೆ ಮುಂದೆ ನೋಡೋಣ ಅಂತ ಮತ್ತು ಅವ್ರು ಹೇಳ್ತಾ ಇದ್ದಾರೆ. ತಿಮ್ಮರೋಡಿ ಅವರು ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಮಟ್ಟವರು ಹೈಕೋರ್ಟ್ಗೆ ಹೋಗುವಂಥ ತಯಾರಿ ಮಾಡ್ತಾ ಇದ್ದಾರೆ ಇವರು. ಯಾಕಂದರೆ ಇಲ್ಲಿ SIT ಯಾರು ಆರೋಪ ಮಾಡಿದರೋ ಅವರನ್ನು ಆರೋಪಿತರನ್ನಾಗಿ ಮಾಡೋದ್ರಿಂದಾಗಿ ಇಡೀ ವ್ಯವಸ್ಥೆ ಇವತ್ತೇನಾಗಿದೆಪ್ಪ ಅಂತಂದ್ರೆ ಭಯದಿಂದ ನಡುವಂಥ ಪ್ರಸಂಗ ಆಗಿದೆ. ಇಂಥ ಒಂದು ವಿಚಿತ್ರವಾದಂಥದ್ದು ಯಾರು ಆರೋಪ ಮಾಡೋ ಹೋಗಿರ್ತಾರೆ, ಆರೋಪಿ ಆಗ್ಬೋದು, ಅಪರಾಧಿ ಆಗ್ಬೋದು. ಈ ಕ್ರೈಮ್ ಇತಿಹಾಸದಲ್ಲೇ ಅಪರಾಧದ ಇತಿಹಾಸದಲ್ಲಿ ಇಂಥ ಘಟನೆ ಆಗಿಲ್ಲ ಅಂತೇಳಿ ಅನೇಕ ಅಪರಾಧ ಶಾಸ್ತ್ರವನ್ನು ಅಭ್ಯಾಸ ಮಾಡಿದಂಥವ್ರು ಇವತ್ತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಧರ್ಮಸ್ಥಳದ ಈ ಎಲ್ಲ ನಮ್ಮ ಉದ್ದೇಶದಿಂದ ಸತ್ಯ ಹೊರಗೆ ಬರಲಿ ಅನ್ನೋದಕ್ಕಾಗಿ ಇದೆಲ್ಲ ನಿರಂತರವಾಗಿ ಇದನ್ನು ನಾವು ಮೇಲೆ ರಿಪೀಟ್ ಮಾಡ್ತಾ ಇದ್ದೀವಿ. ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಸಂದರ್ಭದಲ್ಲೇ ನಮ್ಮ ಜನರ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆನ, ಯಾವುದೋ ವಿಷಯ ಆದರೂ ಕೆಲವು ದಿನಗಳಾದ್ಮೇಲೆ ಮರೆತು ಹೋಗುವಂಥ ಸ್ವಭಾವ ನಮ್ಮಲ್ಲಿ ಭಾಳ ಆಗಿರ್ಬೇಕಲ್ರಿ, ಅವರು ತಪ್ಪಿರ್ಬೋದಲ್ರಿ ಅಂಥೇಳಿ ನಾವು ಮುಂದೆ ಆಗ್ತಾ ಹೋಗ್ತಾ ಇರ್ತೀವಿ. ಆ ಸ್ವಭಾವ ಹೋಗ್ಬೇಕು ಅಥವಾ ನೆನಪು ಉಳಿಬೇಕು ನಮ್ಮಲ್ಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮ. ಯಾಕಂದ್ರೆ 1-2 ಸಾವುಗಳು, 100 ಸಾವುಗಳಾಗಿದ್ದಾವೆ, ಅಪರಿಚಿತ ಸಾವಾಗಿದ್ದಾವೆ, ಅಲ್ಲಿ ಗೆಸ್ಟ್ ಹೌಸ್ನಲ್ಲಿ ಸಾವಾಗಿದ್ದಾವೆ, ಅಥವಾ ಅಲ್ಲಿ ಲಾಡ್ಜ್ಗಳಲ್ಲಿ ಸಾವಾಗಿದ್ದಾವೆ. 1-2 ಎಲ್ಲಿ ಸಾವಾಗಿಲ್ಲ. ಸಾವಾಗ ಜಾಗದ ಅದು ನೋಡಿ ನಿಮಗೆ ಗೊತ್ತದ. ಈಗ ಅಲ್ಲಿ ಯಾವುದದು ಬಂಗ್ಲೆ ಗುಡ್ಡದ ಮೇಲೆ ಅಥವಾ ಬಂಗ್ಲೆ ಬೆಟ್ಟದ ಮೇಲೆ ಅಲ್ಲಿ ಮೇಲೆ ಬಿದ್ದಂಥ ಶವಗಳ ಒಂದು ಮೂಳೆಗಳನ್ನು ಈಗ ಅಲ್ಲಿ 8-10 ಅಸ್ಥಿಪಂಜರಗಳು ಅಲ್ಲಿ ತೆಗೆದುಕೊಂಡಿದ್ದಾರೆ. ಅವು ಯಾರು, ಎಲ್ಲಿಯವರು, ಏನದು, ಇದ್ರ ತನಿಖೆ ಆಗ್ಬೇಕಪ್ಪ ಬೇಡವೋ, ಇದು ಯಾಕಾಯಿತು, ಅಲ್ಲಿ ಹೋಗಿ ಹೆಂಗೆ ಸತ್ರವರು, ಇದಕ್ಕೆ ಉತ್ತರ ಯಾರು ಕೊಡುವಂಥವ್ರು ಅಂತ ಇವತ್ತೆಲ್ಲ ತೋರಿಸ್ತಾ ಇದ್ದಾರೆ. ಪಾಪ ಸಾಕ್ಷಿದಾರರು ಬಂದು ಹೇಳ್ತಾ ಇದ್ದಾರೆ, ಹೌದು ನಾವು ನೋಡಿದ್ದೀವಿ ಅಂತ ಅನೇಕರು ಹೇಳ್ತಾ ಇದ್ದಾರೆ. ನಾವು ನೋಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ನೋಡಿದವರ ಸಾಕ್ಷಿಗಳ ಸಹಿತ ಇವತ್ತಿಲ್ಲ ಅನ್ನುವಷ್ಟು ಮಟ್ಟಿಗೆ ಇದರಿಂದ ಯಾರು ಇಲ್ಲ, ಅವರಿಲ್ಲ, ನಾವು ಒಪ್ಪೋಣ ಮಾತ್ರ ಇಲ್ಲ ಅಂತ ನಾವು ಹೇಳೋದಿಲ್ಲ. ಆ ತನಿಖೆ ಯಾಕೆ ಆಗ್ತಾಯಿಲ್ಲ? ಅವ್ರಿಗೆ ಬಿಟ್ಟುಬಿಟ್ರಿ ತನಿಖೆ ಮಾಡೋದನ್ನು. ಯಾರಿದ್ದಾರಪ್ಪ ಹುಡುಕ್ರಿ, ಅದನ್ನು ಯಾರಿದ್ದಾರೆ ಅಟ್ಲೀಸ್ಟ್ ಅವ್ರನ್ನ ಕರೆಸಿ ಮಾತ್ರ ಇವ್ರು ಆರೋಪ ಮಾಡ್ತಾ ಇದ್ದಾರೆ. ಇವ್ರು ಆರೋಪ ಮಾಡೋರನ್ನ ನೀವು ಎನ್ಕ್ವೈರಿ ಮಾಡ್ತಾ ಇದ್ದೀರಿ, ಯಾರು ಆರೋಪ ಮಾಡಿದ್ರೆ ಅವ್ರನ್ನ ಯಾಕೆ ಕರೆಸಿ ನೀವು ತನಿಖೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇವತ್ತು ಉತ್ತರ ಸ್ವತಃ ಸರ್ಕಾರ ಕೊಡಬೇಕಾಗಿದೆ, ಸ್ವತಃ ಅಲ್ಲಿಯ ಸ್ಥಾನಿಕ ವ್ಯವಸ್ಥೆ ಕೊಡಬೇಕಾಗಿದೆ. ಯಾಕೆ ನೀವು ಬರ್ತಾ ಇಲ್ಲ ಅಂತ ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರಲ್ರಿ ಇವ್ರ ಮೇಲೆ. ಅದರಲ್ಲೂ ನಮ್ಮ ಈಗ ನಿಮ್ಗೆ ಹೇಳಿದಂಗೆ ಸೋಮನಾಥ್ ನಾಯ್ಕರು ಅವ್ರ ಜೊತೆಗಾರರು ಒಂದು ಸಂಘಟನೆ ಮಾಡ್ಕೊಂಡು ಬೆನ್ನು ಹಚ್ಚಿದ್ದಾರೆ. ಅವರು ಹೆಗ್ಡೆ ಅವರ ಕರ್ಮಕಾಂಡ ಅಂತೇಳಿ ಅದು ಸುಳ್ಳಾಗಿದ್ರೆ ಮೇಲೆ ಕೇಸ್ ಆಗ್ತಾ ಇಲ್ಲ. ಈ ನಮ್ಮ ಹೆಗ್ಡೆ ಅವರು ಅವ್ರನ್ನ ಯಾಕೆ ಹೌದಪ್ಪ ನಮ್ಮ ಡಿಫೆಮೇಷನ್ ಕೇಸ್ ನಮ್ಮ ಅಪಮಾನ ಮಾಡಿದ್ದಾರೆ ಅಂತೇಳಿ ಇವ್ರ ಮೇಲೆ ಆ್ಯಕ್ಷನ್ ಯಾಕೆ ತೊಗೊಳ್ತಾ ಇಲ್ಲ, ಅದು ಕೋರ್ಟ್ ಮೂಲಕ ಯಾಕೆ ಆ್ಯಕ್ಷನ್ ಮಾಡಿಸ್ತಾ ಇಲ್ಲ, ಇದನ್ನು ಸಹಿತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಈ ಎಲ್ಲ ಟೋಟಲ್ ಘಟನೆಗಳು ನೋಡಿದಾಗ ಧರ್ಮಸ್ಥಳದ ಈ ಒಂದು ಸತ್ಯಕ್ಕಾಗಿ ನಡೆಯುತ್ತಿರುವಂಥ ಹೋರಾಟ ಅಷ್ಟು ಸುಲಭವಾಗಿ ನಿಲ್ಲುವಂಥದ್ದಲ್ಲ. ಇದಕ್ಕೊಂದು ತಾರ್ಕಿಕ ಅಂತ ಕಾಣಲೇಬೇಕಾಗಿದೆ, ಸತ್ಯ ಹೊರಗೆ ಬರಬೇಕಾಗಿದೆ. ಅನ್ಯಾಯಕ್ಕೊಳಗಾಗಿ ಸತ್ತವ್ರಿಗೆ ನ್ಯಾಯ ಸಿಗಬೇಕಾಗಿದೆ ಅನ್ನೋದು
ನಮ್ಮ ಪ್ರಬಲವಾದ ಆಕಾಂಕ್ಷೆ ಅದಕ್ಕೆ ಚರ್ಚೆಗಳು ಮೇಲ್ಮೇಲೆ ನಡೀತಾ ಇದ್ದಾವೆ, ದಿನನಿತ್ಯ ನಡೀತಾ ಇದ್ದಾವೆ. ಇದು ಎಲ್ಲಿವರೆಗೆ ಆಗೋದಿಲ್ಲೋ ಅದೇ ರೀತಿಯಾಗಿ, ಯಾಕೆಂದ್ರೆ ಕಡೆಯದಾಗಿ ಹೇಳುವಂಥದ್ದು SIT ನೇಮಿಸಿದ್ದನ್ನು ಸತ್ಯ ಹೊರಗೆ ಬರಲ್ಲ ಅಂತೇಳಿ. ಆದರೆ SIT ಸತ್ಯ ಸುತ್ತ ಹೋಗಲಾರ್ದ, ಅದೇನು ನಡೆದ ಅನ್ನೋದಕ್ಕೆ ಹಿಂದೆ ಹೋಗಲಾರ್ದ, ಕೇವಲ ಇಲ್ಲಿ ಆರೋಪಿಗಳನ್ನು ಎನ್ಕ್ವೈರಿ ಮಾಡೋದನ್ನು ಕೊಡ್ರಿ ನಮಗಂತ ಕೇಳ್ತಾ ಇದ್ದಾರೆ. ಮತ್ತು ಅದರಲ್ಲೂ ತಿಮ್ರೋಡಿ ಅನ್ನುವಂಥ ವ್ಯಕ್ತಿಯನ್ನು ಸಾಕಷ್ಟು ಆರೋಪಗಳಿಲ್ಲ ಅಂತಲ್ಲ, ಇನ್ನೂ ಯಾವ ಪ್ರೂವ್ನೂ ಆಗಿಲ್ಲ, ಶಿಕ್ಷಣ ಆಗಿಲ್ಲ ಅವ್ರಿಗೆ ಯಾವ ಕೋರ್ಟ್ ಮೂಲಕ, ಆದರೂ ಅವ್ರನ್ನ ಗಡೀಪಾರು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ರಾಯಚೂರಂತ ದೂರದ ಊರಿಗೆ. ಯಾಕಂದ ಅಂದರೆ ಸತ್ಯ ಹೊರಗೆ ಬರಬಾರ್ದಂತವ ಏನಂತ ಅರ್ಥ. ಇದಕ್ಕೂ ಸಹಿತ ಇವತ್ತು SIT ಉತ್ತರ ಕೊಡಬೇಕಾಗಿದೆ. ಮತ್ತು ಆ AC ಸೆಲ್ವ ಅಂತ ಯಾರಿದ್ದಾರೆ ಅವರು ಸ್ಟೈನಿ ಅವ್ರು ಕೊಡಬೇಕಾಗಿದೆ. ನಮ್ಮ ಕೇಳೋದು ಇಷ್ಟೇ ಇಲ್ಲ, AC ಅವ್ರು ಮಾಡಿದಂಥ ಗಡಿಪಾರ ತಿಮ್ರೋಡಿ ಅವ್ರ ಮೇಲೆ ಅದು ನಿಜವಾಗಿಯೂ ಜೆನ್ಯೂನ್ನ ಅಂಥವ್ರು ಅನೇಕ ಅಪರಾಧಿಗಳಿದ್ದಾರಲ್ಲ ಅವ್ರಿಗೆಲ್ಲ ಯಾಕೆ ನೀವು ಮಾಡಿಲ್ಲ ಅನ್ನೋದು ಇವತ್ತು ಮುಖ್ಯ ಪ್ರಶ್ನೆ. ಏನೋ ಇರಲಿ, ಈ ಒಂದು ಹುಡುಕಾಟ ಈ ತಿಮ್ರೋಡಿ ಅವರು ಮತ್ತು ಅವ್ರ ಜೊತೆಗಾರ ನಡೆದಂಥದ್ದನ್ನು ಇದು ನಿಲ್ಲಿಸ್ಕೂಡುವುದು, ಇದನ್ನು ಸತ್ಯ ಹೊರಗೆ ಬರೋರಿಗೆ ನಡೀತಾ ಇರಬೇಕು. ಜೊತೆಗೆ ತಿಮ್ರೋಡಿ ಅವರನ್ನು ಯಾಕೆ ನೀವು ಗುರಿ ಮಾಡ್ತಾಯಿದ್ದೀರಿ, ಇವ್ರನ್ನ ಯಾಕೆ ಗುರಿ ಮಾಡ್ತಾಯಿದ್ದೀರಿ ಅನ್ನೋದಕ್ಕೆ ಇವತ್ತು ಪ್ರಶ್ನೆಗಳ ಉತ್ತರ ಹುಡುಕುವಂಥ ಸಮಯ ನಿಮಗೆ ಬಂದ್ರೆ ಅಂತ ನಮಗೆ ಅನಿಸ್ತದೆ. ಅದಕ್ಕೆ ಜನಾನು ಸಹಿತ ಇವತ್ತು ಪ್ರಶ್ನೆ ಮಾಡ್ಬೇಕಾಗ್ಯದ. ಮತ್ತು ಈಗಾಗಲೇ ಜನಾಂದೋಲನ ಸ್ಟಾರ್ಟ್ ಆಗ್ಯದ. ಇಲ್ಲಿ ಜನಾಂದೋಲನ ಆದಾಗ ಇದಕ್ಕೆ ಉತ್ತರ ಸಿಗ್ತದನ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ರೆ S16 ನ್ಯೂಸ್ ಆಗ್ತದೆ. ಸೀತಾರಾಮ ಸತ್ಯದ ಕೈಗಡೆ ವಂದನೆಗಳು.